ಸತ್ಯದೇವರು ಎಷ್ಟು ವರ್ಷದಿಂದ ಪರಿಚಯ ಅಂತ? ಯಾಕಂದರೆ ನಿನ್ನೆ ವೇದಿಕೆಯಲ್ಲಿ ಮಾತಾಡ್ತಾ ನೋಡಿದಾಗ ಎಷ್ಟೋ ವರ್ಷದ ತುಂಬ ವರ್ಷದ ಗೆಳೆತನ ಮತ್ತು ಫ್ರೆಂಡ್ಶಿಪ್ ಇದೆ ಇಬ್ಬರ ಮಧ್ಯೆ ಅನ್ನೋವಂಥದ್ದು. ಇದು ತುಂಬ ವರ್ಷ ಏನಿಲ್ಲ ಆ್ಯಕ್ಚುಲಿ. ಕೆಲವೊಂದು ಪರ್ಸ್ನಾಲಿಟೀಸ್ ಹಾಗೆ ಕನೆಕ್ಟ್ ಆಗ್ತಾರೆ. ನನ್ನ ಜೀವನದಲ್ಲಿ ಎಷ್ಟೊಂದು ಸರಿ ಆಗಿದೆ ಅದು. ಅಂದರೆ ಎಲ್ಲೋ ಒಂದು ಸರಿ ಮೀಟ್ ಮಾಡಿರ್ತೀನಿ ಅಥವಾ ಒಂದು ಸರಿ ಮಾತಾಡಿರ್ತೀನಿ, ಬಟ್ ಥಾಟ್ ಪ್ರೊಸೆಸ್ಗಳು, ವ್ಯಕ್ತಿತ್ವಗಳು ಕೆಲವೊಂದು ಇಷ್ಟ ಆಗಿ ಕನೆಕ್ಟ್ ಆಗ್ತಾರೆ. ಸತ್ಯದೇವ್ ಅಷ್ಟೇ. ನನಗೆ ಯಾವಾಗಲೂ ಒಂದು ಸರಿ ನಾಗಶೇಖರ್, ಐ ಡೋಂಟ್ ನೋ ಯಾಕೆ ಫೋನ್ ಮಾಡಿದರು, ಏನಕ್ಕೆ ಫೋನ್ ಮಾಡಿಕೊಟ್ರು ಅಂತ. ಬ್ರದರ್ ಜೊತೆ ಒಂದು ಸರಿ ಮಾತಾಡಿ ಲವ್ ಮಕ್ಟೆಲ್ ಅಲ್ಲಿ ರಿಮೇಕ್ ಮಾಡ್ತಿದ್ರಲ್ಲ, ಅವಾಗ ಸತ್ಯದೇವ್ ಆ್ಯಕ್ಟ್ ಮಾಡ್ತಿದ್ದು. ಹಂಗೆ ರಾಜಶೇಖರ್ ಫೋನಲ್ಲಿ ಮಾತಾಡ್ಸಿದ್ರು ಒಂದು ಸರಿ. ಅದಾದಮೇಲೆ ಸತ್ಯದೇವ್ ನನಗೆ ಫೋನ್ ಮಾಡಿದ್ದು ಝೀಬ್ರಾ ಕತೆ ಕೇಳೋಕ್ಕೆ. ನಾನು ಸತ್ಯದೇವನ ಮೀಟ್ ಮಾಡಿದ್ದು ಝೀಬ್ರಾ ಮುಹೂರ್ತಕ್ಕೆ ಹೋದಾಗ. ಫ್ರಮ್ ದ ವೆರಿ ಫಸ್ಟ್ ಇದರಲ್ಲೇ ಸತ್ಯದೇವ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದು. ನನಗೆ ಅದಾದಮೇಲೆ ಗೊತ್ತಾಯಿತು ಸತ್ಯ ಇಲ್ಲದನ ಜಯನಗರ 4th ಬ್ಲಾಕ್ ನಿಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆದಾಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ನನ್ನ ಫ್ರೆಂಡ್ಸು ಜಯನಗರ 4th ಬ್ಲಾಕ್ನಾಗ ತೋರಿಸಿ, ನೋಡಿ ನಿನ್ನ ಥರನೇ ಅವನು ಸಿನಿಮಾದಿಂದ ಆಚೆ ಇರೋನು, ಇಲ್ಲಿ ಬಂದೇನೋ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡೆಲ್ಲ ಹಿಂಗೆ ಟ್ರೈ ಮಾಡ್ತಿದ್ದಾನೆ ನೋಡು ಅಂತ ಹೇಳಿ ತೋರಿಸಿದ್ರು. ನಂಗೆ ಭಾಳ ಇಷ್ಟ ಆಗಿತ್ತು ಜಯನಗರ 4th ಬ್ಲಾಕು ಅಂತ. ಪರವಾಗಿಲ್ಲ, ಅಂದರೆ ಸೇಮ್ ನನ್ನ ಥರನೇ ಜರ್ನಿ ಮಾಡ್ತಾರೋಂಥ ಒಬ್ಬ ಪರ್ಸನ್ ಅನ್ನಿಸ್ತು. ಅಷ್ಟೇ ಸಿಂಪಲ್ಲು, ಆರ್ಗ್ಯಾನಿಕ್ಕು, ಕೆಲಸ ಪಾತ್ರಕ್ಕೋಸ್ಕರ ತುಂಬ ಶ್ರಮ ಹಾಕುವಂಥ ವ್ಯಕ್ತಿ. ಹಾಗೆ ಕನೆಕ್ಟ್ ಆಗಿದೆ ಅಷ್ಟೇ. ಈ ಝೀಬ್ರಾ ನಾವು ಏನೊಂದು ನನಗೆ ಹೊಯ್ಸಳ ಶೂಟಿಂಗ್ ಟೈಮಲ್ಲಿ ಕತೆ ಹೇಳಿದ್ದು. ಸೊ ಅಷ್ಟೇ. ಅಂದರೆ ನಾವು ಎಷ್ಟು ಶೂಟಿಂಗು ಮತ್ತು ಇದು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಲ್ಲ, ಆ ಥರದ ಫ್ರೆಂಡ್ಶಿಪ್ ಅಷ್ಟೇ. ಬಟ್ ಐ ಫೀಲ್ ಮೋರ್ ಕನೆಕ್ಟೆಡ್. ಇನ್ನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ತುಂಬ ಇಷ್ಟವಾದ ಡೈಲಾಗ್. ಅಂದರೆ ದುಡ್ಡು ಎಲ್ಲಿ ಜಾಸ್ತಿ ಓಡಾಡುತ್ತೆ ಅಲ್ಲಿ ತಪ್ಪುಗಳಾಗುತ್ತೆ ಅಂತ. ಎಷ್ಟು ನಂಬ್ತೀರಿ ಈ ಮಾತನ್ನು ಅಂತ? ಯಾಕಂದರೆ ಸಾಕಷ್ಟು ಸಾರಿ ನಾವೇ ಬ್ಯಾಂಕ್ಗಳ ಚಿಕ್ಕ ವಯಸ್ಸಲ್ಲಿ, ಅಂದರೆ ಇಷ್ಟೊಂದು ಎಲ್ಲ ಡೆವಲಪ್ಮೆಂಟ್ಸ್ ಆಗಿರಲಿಲ್ಲ, CCTV ಅಲ್ಲಿ ಮತ್ತೊಂದಲ್ಲಿ ಬೇರೆ ಇನ್ನು ಚೆಕ್ಗೆ ಹೆಸರು ಬರೆಯುವಾಗ ಅಥವಾ ನಂಬರ್ ಬರೆಯುವಾಗ ಎಷ್ಟೊಂದು ಸರಿ 20 ಸರಿ ಯೋಚನೆ ಮಾಡ್ತಿದೆ ಇದೇ ಅಂಕಿನ ಅಂತ. ಆ ಥರ ಏನಾದರೂ ಯಾವತ್ತಾದರೂ ಯಾಮಾರಿದ್ದು ಇದೆಯಾ ನೀವು ಬ್ಯಾಂಕ್ಗೆ ಒಂದು ಸರಿ ಭೇಟಿ ಕೊಟ್ಟಾಗ, ಆ ಥರದ್ದು ಏನಾದರೂ ಅಂತ? ಇಲ್ಲ, ಬಟ್ ರೀಸೆಂಟಾಗಿ ಒಂದು ಟ್ರಾನ್ಸಾಕ್ಷನ್ನು, ಅಂದರೆ ನಮ್ಮ ಕಡೆ, ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ನಮ್ಮ ಕಡೆಯಿಂದ ತಪ್ಪಾಗಿರುತ್ತೆ. ಬ್ಯಾಂಕಿಗೆ ನಂಬರು, ಅಕೌಂಟ್ ನಂಬರ್ ಏನೋ ತಪ್ಪು ಕೊಟ್ಟಿರ್ತೀವಿ. ಕೆಲವೊಂದು ಸರಿ ಬ್ಯಾಂಕ್ ಅವ್ರು ಎಂಟ್ರಿ ಮಾಡಬೇಕಾದ್ರೆ ತಪ್ಪಾಗಿರುತ್ತೆ, ಅದು ಯಾರ್ದೋ ಬೇರೆ ಅಕೌಂಟಿಗೆ ಹೋಗಿರುತ್ತೆ. ಹಂಗೆ ರೀಸೆಂಟಾಗಿ ನಮ್ಮ ಪ್ರೊಡಕ್ಷನ್ನಿಂದ ಒಂದು ಬೇರೆ ಅಕೌಂಟಿಗೆ ಯಾರಿಗೋ ಬೇಕಾಗಿರೋ ಪೇಮೆಂಟ್ ಹೋಗಿತ್ತು. ಹಂಗೆ ಹೋದಾಗ ಯಾರೋ ಆ ಕಡೆ ಆನೆಸ್ಟಾಗಿರೋರು ಇದ್ದರೆ ವಾಪಸ್ ಕಳಿಸ್ತಾರೆ, ವಾಪಸ್ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರ ಹತ್ರ ಹೆಂಗೆ ಇಸ್ಕೊತೀರ? ಹೋಯಿತು ಅಷ್ಟೇ. ಅಥವಾ ಹೆಂಗೆ ರಿಕವರಿ ಮಾಡ್ಬೋದು ಅಂತ. ನಿಮ್ಗೆ ಆ ಥರದ ಕಾನ್ಫ್ಲಿಕ್ಟ್ಸ್ ಎಲ್ಲ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳಿದ್ದು, ಒಳ್ಳೆಯದು ಕೆಟ್ಟದ್ದು ಅನ್ನೋಕ್ಕಿಂತ ಎಲ್ಲ ಗ್ರೇ ಕ್ಯಾರೆಕ್ಟರ್ಸು. ಅದು ಬಿಟ್ಟರೆ ನನಗೇನು ಬ್ಯಾಂಕಿಂಗಲ್ಲಿ ನಾನು ಯೂಶ್ವಲಿ ತಪ್ಪು ಮಾಡೋಕ್ಕೆ ಹೋಗಿಲ್ಲ. ಬಟ್ ಒಂದು ಸರಿ ಒಂದು ಕಾಲ್ ಬಂತು ನನಗೆ, ಸರ್ ಈಗ ನಿಮ್ಮದು ಈಗೆಲ್ಲ ಸೈಬರ್ ಕ್ರೈಮ್ ಎಲ್ಲ ನಡೀತಿರುತ್ತಲ್ಲ ಸರ್, ಏನೋ OTP ತೊಗೊಂಡು ಅಕೌಂಟಿಂದ ದುಡ್ಡು ಎತ್ತೋದು ಅದು ಇದೆಲ್ಲ. ನಾವು ಇನ್ಶೂರೆನ್ಸು ಬ್ಯಾಂಕಿಂದ, ನೀವು ಅಕೌಂಟ್ಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ಥರ ಎಲ್ಲ ಆದಾಗ ಅದು ದುಡ್ಡು ವಾಪಸ್ ಬಂದ್ಬಿಡುತ್ತೆ ನಿಮಗೆ ಅಂತ. ನನಗೆ ಬ್ಯಾಂಕ್ ಅವರೇ ಮಾಡ್ತಿದ್ದಾರಾ, ಯಾರು ಮಾತಾಡ್ತಿದಾರ ಗೊತ್ತಾಗಲಿಲ್ಲ. ಬಟ್ ಕೋಪ ಬಂತು. ನಾನು ಬ್ಯಾಂಕಲ್ಲಿ ದುಡ್ಡನ್ನು ಇಟ್ಕೊಳ್ಳೋದೇ ಅಕೌಂಟಲ್ಲಿ ಸೇಫಾಗಿರುತ್ತೆ ಅಂತ, ಅದಕ್ಕೆ ಬೇರೆ ಇನ್ಶೂರೆನ್ಸ್ ಮಾಡಿಸ್ಬೇಕಾ? ನೀವು ಬ್ಯಾಂಕ್ ಅವ್ರ ಯಾರ್ರೀ ನೀವು? ಬ್ಯಾಂಕ್ ಅವ್ರು ಅಲ್ಲ ಅಂದರೆ ನನ್ನ ಹತ್ರ ಇದೆಲ್ಲ ಮಾಡೋಕ್ಕೆ ಹೋದರೆ ವರ್ಕೌಟ್ ಆಗೋಲ್ಲಮ್ಮ ಅಂತ. ನೀವು ಬ್ಯಾಂಕ್ ಅವ್ರು ಆಗಿದ್ದರೆ ನೀವು ಶುಡ್ ಬಿ ರೆಸ್ಪಾನ್ಸಿಬಲ್ ಏನಾರು, ನೀವು ಹಿಂಗೆ ಮಾಡೋಂಗಿಲ್ಲ, ನೀವು ಅದಕ್ಕೆ ಬೇರೆ ಇನ್ಶೂರೆನ್ಸ್ ಬೇರೆ ಮಾಡಿಸ್ತಾರ ಅಂತ ಫೋನ್ ಇಟ್ಟಿದ್ದೆ ನಾನು. ಸೊ ಡೈಲಿ ಏನಾದರೂ ಒಂದು, ಅಂದರೆ ಈಗ ನಾವು ಕೇಳ್ತಾನೆ ಇರ್ತೀವಲ್ಲ, ಫೈನಾನ್ಷಿಯಲ್ ಕ್ರೈಮ್ಸು ಕ್ರಿಯೇಟಿವ್ ಆಗಿ ಏನೋ ಒಂದು ಲೂಪಲ್ಲಿ ಇಟ್ಕೊಂಡು ಎಲ್ಲ ಮಾಡ್ತಾನೇ ಇರ್ತಾರೆ, ಬರ್ತಾನೇ ಇರುತ್ತೆ. ಆ ಥರದ್ದು ಇನ್ಸಿಡೆಂಟ್ಸ್ಗಳನ್ನ ಇಟ್ಕೊಂಡೇ ಕಟ್ಟಿದ್ದಾರೆ. ಅದಕ್ಕೆ ನನಗೆ ಇಡೀ ಸಿನಿಮಾ ಹೊಸದು ಅನಿಸಿದ್ದು. ಸ್ವಲ್ಪ ಮಟ್ಟಿಗೆ ಡಾಲಿಯ ರೇಜ್ ಈ ಪಾತ್ರದಲ್ಲಿ ಕಾಣಿಸುತ್ತಾ ಅಂತ? ಅಂದರೆ ಅವನು ಹೇಳ್ತಾನಲ್ಲ, ರೆಸ್ಪೆಕ್ಟ್ ಇಸ್ ದ ಅಲ್ಟಿ, ದುಡ್ಡಿಗಿಂತ ದೊಡ್ಡದು ಇನ್ಯಾವುದಿದೆ ಅಂದರೆ ರೆಸ್ಪೆಕ್ಟ್ ಇಸ್ ದ ಅಲ್ಟಿಮೇಟ್ ಕರೆನ್ಸಿ ಅಂತ. ಸೊ ಏನು ಬೇಕು ಅಂದ್ಕೊಂಡಿದ್ದನ್ನು ಪಡೆಯುವಂಥ ಕ್ಯಾರೆಕ್ಟ್ರು, ಅದಕ್ಕೋಸ್ಕರ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗುವಂಥ ಕ್ಯಾರೆಕ್ಟ್ರು. ವೆರಿ ಇನ್ಫ್ಲೂಯೆನ್ಷಿಯಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅದು. ಸೊ ನಿಮಗೆ ಸಿನಿಮಾ ನೋಡಿ, ನಾನು ಅದರ ಬಗ್ಗೆ ಹೇಳೋದಕ್ಕಿಂತ ಸಿನಿಮಾದಲ್ಲಿ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಡೆಫಿನೆಟ್ಲಿ ನನ್ನನ್ನು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ಪ್ರೇಕ್ಷಕರು, ಆ ಥರನೇ ಇನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈಶ್ವರ್.